ಹಸುಗೆ ಯಾವ ಫುಡ್ ಹಾಕಿ ಎಷ್ಟು ಹಾಲು ಕರಿಬೇಕು ಅಂತ ಗೊತ್ತಾಗ್ತಿಲ್ವ. ಹಾಗಾದ್ರೆ ಈ ವಿಡಿಯೋ ಫುಲ್ ನೋಡಿ. ನಮಸ್ಕಾರ ಕನಕ, ನಾನು ನಿಮ್ಮ ಹರ್ಷ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಅಂದ್ರೆ, ಒಂದು ಹಸುಗೆ ಏನ್ ಫೀಡ್ಸ್ ಹಾಕ್ಬೇಕು ಅಂದ್ರೆ ಬೂಸ ಏನ್ ಹಾಕ್ಬೇಕು ಅಂತ ತಿಳಿಸ್ಕೊಡ್ತೀನಿ, ಹಾಗೂ ಎಷ್ಟು ಮೇವ್ ಹಾಕ್ಬೇಕು, ಎಷ್ಟು ಪ್ರಮಾಣದಂತಹ ಮೇವ್ ಹಾಕ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಹುಟ್ಟರ ಕರುವಿಂದ 6 ತಿಂಗಳ ಕರುವರೆಗ ಕಾಫ್ ಸ್ಟಾರ್ಟರ್ ಅಂತ ಒಂದು ಬೂಸ ಬರುತ್ತೆ, ಅದಾಕಿ ಹಾಲು ಜೊತೆ ಗೋದ್ರೇಜ್ ಇದೆ, ಕಾರ್ಗಿಲ್ ಇದೆ, ಮತ್ತೆ ವೆರೈಟಿ ಆಫ್ ಕಂಪ್ನಿಗಳಿದೆ. ನಾನ್ ಸಜೆಷನ್ ಮಾಡೋದು ಗೋದ್ರೇಜ್ ಮತ್ತೆ ಕಾರ್ಗಿಲ್ ಬೂಸ ಅದಿದೆ. ನೆಕ್ಸ್ಟ್ ಅಲ್ಲಿಂದ 6 ತಿಂಗಳಿಂದ ಒಂದು ಹೊಸ ಸೆಮೆನ್ ತಗೊಳ್ಳೋವರೆಗೂ ನೀವು ಯೂಸ್ ಮಾಡ್ಬೇಕಾಗಿರತ್ತು ಕಾಫ್ ಗ್ರೋವರ್ ಅಂತ. ಅದು ಸಹ 2 ಬ್ರ್ಯಾಂಡ್ಗಳು ಇದೆ, ವೆರೈಟೀಸ್ ಆಫ್ ಬ್ರ್ಯಾಂಡ್ಗಳು ಅವೈಲೇಬಲ್ ಇದೆ, ಬಟ್ ಸಜೆಷನ್ ಮಾಡೋದು ಗೋದ್ರೇಜ್ ಮತ್ತು. ನೆಕ್ಸ್ಟ್ ಸೆಮೆನ್ ಅಂದ್ರೆ ಹೊಸ ಈಟ್ ತಗೊಂಡಾಗಿಂದ 7 ತಿಂಗಳು ಗರ್ಭ ಆಗೋವರೆಗೂ ನೀವು ಕೊಡ್ಬೇಕಾಗಿರೋದು ನ್ಯೂಟ್ರಿಮೆಂಟ್ ಅಂತ ಒಂದು ಬೂಸ ಬರುತ್ತೆ, ಅದು ಕೊಡಬೇಕು. ನೆಕ್ಸ್ಟ್ ಅಲ್ಲಿಂದ 7ನೇ ತಿಂಗಳಿಂದ ಕರ ಹಾಕೋವರೆಗೂ ಒಂದು ಟ್ರಾನ್ಸ್ಫೀಡ್ ಅಂತ ಒಂದು ಬೂಸ ಬರುತ್ತೆ. ಈ ಟೈಮಲ್ಲಿ 7ರಿಂದ ಕರ ಹಾಕೋ ತಿಂಗಳಲ್ಲಿ ನೀವು ಯಾವುದೇ ರೀತಿಯಾದ ಮಿಲ್ಕಿಂಗ್ ಮತ್ತೆ ಕೊಡಬಾರ್ದು. ಅಂದ್ರೆ ಮಿಲ್ಕಿಂಗ್ ಹಾಲು ಕರಿತಿಲ್ಲ ಆ ಬೂಸ ಯಾವ್ದೇ ಕಾರಣಕ್ಕೂ ಕೊಡಬಾರ್ದು. ಏಕೆ ಅಂದ್ರೆ ಆ ಬೂಸ ಕೊಟ್ಟಷ್ಟು ಕೆತ್ತಲು ಹೆವಿ ಆಗುತ್ತೆ, ಹಾಲು ಕೆತ್ತಲಿನ ಉಕ್ಳುವರೆಗೂ ಹೋಗುವಷ್ಟು ಸಾಧ್ಯತೆ ಇರುತ್ತೆ. ಬಟ್ ಅವಾಗ ಏನಾಗುತ್ತೆ ಅಂದ್ರೆ ಕರ ಹಾಕ್ಬೇಕಾದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಅದಕ್ಕೆ ಅಂತಹ ಟ್ರಾನ್ಸ್ಫೀಡ್ ಅಂತ ಇದೆ, ಆ ಟ್ರಾನ್ಸ್ಫೀಡ್ ಕೊಡಿ. ನೆಕ್ಸ್ಟ್ ಇನ್ನ ಹಾಲ್ ಕರೆ ವಿಚಾರಕ್ಕೆ ಬರೋದಾದ್ರೆ ಶಾಂತಿಯವರ ಹಾಕಿ ನಂದಿನಿ ಬೈಪಾಸರ ಹಾಕಿ. ಬಟ್ ನಾನ್ ಸಜೆಷನ್ ಮಾಡಿದ್ದು ಗೋದ್ರೇಜ್ ಮತ್ತು ಕಾರ್ಗಿಲ್ ಬೂಸ. ಬಟ್ ಕಾಸ್ಟ್ಲಿ ಇದೆ, ಹಾಗೆ ಒಳ್ಳೆ ರಿಸಲ್ಟ್ ಸಹ ಇದೆ. ವೆರೈಟೀಸ್ ಆಫ್ ಬೂಸ ನೋಡಿದ್ರಿ. ಲೀಟರ್ ಹಾಲು ಕೊಡುವಂತ ಹಸುವಿಗೆ ಎಷ್ಟು ಬೂಸ ಹಾಕ್ಬೇಕು ಅಂತ ಕೇಳೋದಾದ್ರೆ, ಬೂಸ ಒಂದು ಈಗ ಏನ್ ಹೇಳಿದ್ನಲ್ಲ, ಹಾಲು ಕೊಡೋ ಮಿಲ್ಕಿಂಗ್ ಹಸಿಗೆ 1.5 kg ಆ ಬೂಸ ಹಾಕಿದ್ರೆ, ಅಂದ್ರೆ ಗೋದ್ರೇಜ್ ಸಮಥಿಂಗ್ ಕಡ್ಡಿ ಬೂಸ ಹಾಕಿದ್ರೆ. ನೆಕ್ಸ್ಟ್ ಇಂಡಿ ಮಾತ್ರ ನೀವು ಮಿನಿಮಮ್ 10 ಲೀಟರ್ ಹಾಲು ಕೊಡೋ ಹಸಿಗೆ 1/2 kg ಇಂಡಿ ಹಾಕ್ಬೇಕು. ಮತ್ತೆ ನಿಮ್ಮ ಹತ್ರ ಇರೋ ಜೋಳ ಹಾಕ್ಬೇಕು, ಹಾಗೂ ಜೋಳ ಬಂದು 1 kg ಹಾಕಿ, ರಾಗಿ ಬಂದು 1/2 kg. ಅಲ್ಲಿಗೆ ಎಷ್ಟಾಗುತ್ತೆ ಅಂದ್ರೆ ಮಿನಿಮಮ್ ಒಂದು 4 kg ಅಷ್ಟು ಬೂಸ ನೀವು ಹಾಕ್ಬೇಕು. ನೆಕ್ಸ್ಟ್ ನೀವು ಸೈಲೇಜ್ ಮೇವು ಅಂದ್ರೆ ಮೇವು ಬರೋದಾದ್ರೆ, ಹಸು ಎಷ್ಟಿದೆ ಒಂದು 450 kg ಇದೆ ಅಂದ್ರೆ ಮಿನಿಮಮ್ 2 to 5% ಅಷ್ಟೇ ಹಸು ಮೇವು ತಿನ್ನೋದು. ನೀವು ಬೆಳಗಿಂದ ಸಂಜೆವರೆಗೆ ಮೇವು ತಿಂತೇನಿರುತ್ತೆ, ಬಟ್ ಹಾಲು ಇಳಿಯಲ್ಲ. ಹಾಲು ಇಳಿಬೇಕು ಅಂದ್ರೆ ಹಸು ಮೆಳಕಾಗ್ತಾ ಇರಬೇಕು, ಹಾಗಿದ್ರೆ ಮಾತ್ರ ಹಾಲು ಪ್ರಮಾಣ ಜಾಸ್ತಿ ಆಗುತ್ತೆ. ನಾನು ಸಜೆಷನ್ ಮಾಡೋದಾದ್ರೆ ನೀವು ಬೆಸ್ಟ್ ಸೈಲೇಜ್ ನ ಯೂಸ್ ಮಾಡಿ, ಅದ್ರಲ್ಲೂ ಜೋಳ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಹಸುಗಳು ಸಹ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ. ಬೇರೆ ನೀವು ಯಾವುದೇ ನೇಪರ್ ಕಡ್ಡಿ ಯಾವ್ದು ಸಹ ಹಾಕ್ಬೋದು, ಬಟ್ ನಿಮಗೆ ಜೋಳದಲ್ಲಿರೋ ಫೈಬರ್ ಕಂಟೆಂಟ್ ಹಾಗೂ ಪ್ರೋಟೀನ್ ಕಂಟೆಂಟ್ ಯಾವ ಮೇವಿನಲ್ಲೂ ಸಿಗಲ್ಲ. ಹಾಗಾಗಿ ಒಂದು ಹಸಿಗೆ ಒಂದು ಟೈಮಿಗೆ ಸೈಲೇಜ್ ಒಂದು 20 kg ಅಷ್ಟು ತಿನ್ನುತ್ತೆ, ದಿನಕ್ಕೆ ಒಂದು 40 kg ಅಷ್ಟು ತಿನ್ನುತ್ತೆ. ಬಟ್ ನೀವು ಬೇರೆ ಟೈಪ್ ಒಣಹುಲ್ಲು ಹಾಕಿದ್ರು ಶಕ್ತಿ, ಬಟ್ ಹಾಲು ಬರಬೇಕು ಅಂದ್ರೆ ನೀವು ಜೋಳ ಹಾಕ್ಲೇಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್